ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಮ್ಮ ದಾವಣಗೆರೆಯ ದುಗ್ಗಮ್ಮಪೇಟೆ ಕುರುಬರಕೆರೆಯಲ್ಲಿರುವ ಅರಕೇರಮ್ಮ ದೇವಿಯ ಕಾರ್ತಿಕೋತ್ಸವ ಅಂದರೆ ಡಿಸೆಂಬರ್ 24 ಮಂಗಳವಾರ. ನಾನು ಸ್ವಲ್ಪ ತಡವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಆನೆಕೊಂಡ ಬಸವೇಶ್ವರ ಜಾತ್ರೆ ತುಂಬ ದೊಡ್ಡದಾಗಿ ನಡೆಯುತ್ತೆ, ನೀವೆಲ್ಲ ಕೇಳೇ ಇರ್ತೀರಾ. ಆ ಜಾತ್ರೆಯಲ್ಲಿ ಕಾಣಿಕನೂ ಸಹ ಆಗುತ್ತೆ. ಆ ಉತ್ಸವದಲ್ಲಿ ಅರಕೇರಮ್ಮ ದೇವಿಯು ಪಲ್ಲಕ್ಕಿ ಉತ್ಸವ ಸಹ ಸೇರುತ್ತೆ. ಮತ್ತು ಈ ತಾಯಿಯ ಪವಾಡಗಳು ತುಂಬ ಇದ್ದಾವೆ. ಬನ್ನಿ ಈ ದೇವಸ್ಥಾನ ಮತ್ತು ಅರಕೇರಮ್ಮ ತಾಯಿಯ ಪವಾಡಗಳ ಬಗ್ಗೆ ಇಲ್ಲಿನ ಮುಖ್ಯಸ್ಥರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ಇದು ದಾವಣಗೆರೆ ನಗರದ ಕುರುಬರಕೇರಿ ಅಂದ್ರೆ ದಾವಣಗೆರೆ ಹಳೆ ಊರಿನಲ್ಲಿರ್ತಕ್ಕಂಥ ಕುರುಬರಕೇರಿಯಲ್ಲಿ ಇರ್ತಕ್ಕಂಥ ಶ್ರೀ ಅರಕೇರಮ್ಮ ದೇವಿ ದೇವಸ್ಥಾನ. ಇಲ್ಲಿ ಇವತ್ತು ಕಾರ್ತಿಕ ಮಹೋತ್ಸವದ ಅಂಗವಾಗಿ ಕದ್ಲಿ ಪೂಜೆಯನ್ನು ಮಾಡಿ ಇವತ್ತು ಕಡೆ ಕಾರ್ತಿಕವನ್ನು ಆಚರಿಸ್ತಾ ಇದ್ದೇವೆ. ಈ ದೇವಿ ವಿಶೇಷ ಏನಪ್ಪಾ ಅಂತಂದ್ರೆ, ಈ ದೇವಿ ಹೆಸರು ಶ್ರೀ ಅರಕೇರಮ್ಮ ದೇವಿ ಅಂತ. ಅರಕೇರಮ್ಮ ದೇವಿ ಅಂತ ಹೇಳಿದ್ರೆ ತಮ್ಮ ಎಲ್ಲಾ ಅರಕೆಗಳನ್ನ ಇಲ್ಲಿ ಯಾರು ಬಂದು, ಯಾವ ಭಕ್ತರು ಬಂದು ಇಲ್ಲಿ ಏನ್ ಅರಕೆಯನ್ನು ಮಾಡ್ಕೊಳ್ತಾರಲ್ಲ, ಆ ಅರಕೆಗಳನ್ನ ಅನಾದಿ ಕಾಲದಿಂದಲೂ ಈಡೇರಿಸ್ಕೊತ ಬರ್ತಿರ್ತಕ್ಕಂಥ ತಾಯಿ ಅರಕೇರಮ್ಮ. ಹಂಗಾಗಿನೇ ಈ ತಾಯಿಗೆ ಅರಕೇರಮ್ಮ ಅಂತಂದೇಳಿ ಹೆಸರಿದೆ. ಇದು ಈ ದೇವಸ್ಥಾನಕ್ಕೆ ನಮಗೆ ತಿಳಿದಂಗೆ ಒಂದು 100 ವರ್ಷಗಳ ಇತಿಹಾಸ ಇದೆ. ದೇವಿ ವರ್ಷದಲ್ಲಿ 3 ಬಾರಿ ಹೊರಗಡೆಗೆ ಉತ್ಸವ ಹೋಗ್ತಾ ಇದ್ದಾಳೆ. ಒಂದು ಶ್ರಾವಣ ಮಾಸದಲ್ಲಿ ಕಡೆ ಶುಕ್ರವಾರ ಹರಿಹರ ತುಂಗಾಭದ್ರಾ ನದಿಗೆ ಹೋಗಿ ಒಳೆ ಪೂಜೆ ಮಾಡ್ಕೊಂಡು, ಗಂಗೆ ಪೂಜೆ ಮಾಡಿಸ್ಕೊಂಡು, ಬಾಜಾಂತ್ರೆಯೊಂದಿಗೆ ನಗರದ ರಾಜಬೀದಿಗಳ ಮುಖಾಂತರ ದೇವಸ್ಥಾನವನ್ನು ಬರ್ತಾರೆ. ಮತ್ತೆ ಅದ ನಂತರ ಕಡೆ ಸೋಮವಾರ ದಿನ ಆನೆಕೊಂಡ ಜಾತ್ರೆಯಲ್ಲಿ ಇರ್ತಕ್ಕಂಥ ಕಾರ್ಣಿಕದಲ್ಲಿ ಸಹ ದೇವಿ ಭಾಗವಹಿಸ್ತಾಳೆ. ಅದಾದ ನಂತರ ದಸರಾ ಹಬ್ಬದಲ್ಲಿ ಏನು PB ರಸ್ತೆ ಇರ್ತಕ್ಕಂಥ ಕೋತುಂಡರಾಮ್ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜೊತೆಗೆ ಹಲವಾರು ದೇವತೆಗಳ ಜೊತೆಗೆ ಸಾಮೂಹಿಕ ಬನ್ನಿ ಮುಡಿಯೋ ಕಾರ್ಯಕ್ರಮದಲ್ಲೂ ಸಹ ದೇವಿ ಭಾಗವಹಿಸ್ತಾರೆ. ಆಮೇಲೆ ಸುಮಾರು ಇಲ್ಲಿ ವರ್ಷದಲ್ಲಿ 2 ಸರಿ ದೇವಿ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಒಂದು ಹರಿಹರದಲ್ಲಿ ನಡೆಯುತ್ತೆ, ಇನ್ನೊಂದು ದಸರಾದಲ್ಲಿ ದುರ್ಗಾಷ್ಟಮಿ ದಿವಸದಲ್ಲೂ ಸಹ ಅನ್ನ ಸಂತರ್ಪಣೆ ನೆರವೇರಿಸಿದೆ. ಇವರಿಗೆ ಈ ಭಾಗದಲ್ಲಿ ಏನಿರ್ತಕ್ಕಂಥ ಅನೇಕ ಭಕ್ತರಿಂದ ಈ ದೇವಿಯ ಆರಾಧನೆ ಮಾಡ್ತಾರೆ. ಎಲ್ಲರನ್ನು ಭಕ್ತರನ್ನ ಕಾಪಾಡ್ತಾರೆ. ಅದರಲ್ಲೂ ಈ ನಮ್ಮ ಕುರುಬರಕೇರಿ ಮತ್ತೆ ಕುಂಬಾರಕೇರಿ, ಬೂದಾಳ್ ರಸ್ತೆ, ನಮ್ಮ ದುಗ್ಗಮ್ಮನಪೇಟೆ ಸುತ್ತಮುತ್ತ ಇರ್ತಕ್ಕಂಥ ದೇವರು ಪ್ರದಕ್ಷಿಣೆಯನ್ನು ಸಹ ಸಂದರ್ಭದಲ್ಲಿ ಹಾಕಿ ತಮ್ಮ ಒಂದು ಗಡಿಯನ್ನ ಕಾಯ್ತಕ್ಕಂಥ ದೇವಿ ಸಹ ಶ್ರೀ ಅರಕೇರಮ್ಮ ದೇವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ದೇವಸ್ಥಾನದ ಖಜಾಂಚಿ ನಮ್ಮ ಹೆಸರು ಚಂದ್ರದೀಕರ್ ಅಂತ ಹೇಳಿ. ಅದೇ ರೀತಿ ಇನ್ನು ಅನೇಕರ ಈ ದೇವಸ್ಥಾನದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಇದ್ದಾರೆ. ಅವರೆಲ್ಲರೂ ಸಹಕಾರದಿಂದ ನಾವು ವರ್ಷದಲ್ಲಿ ಸುಮಾರು 4-5 ಉತ್ಸವಗಳನ್ನ ಮಾಡ್ತೀವಿ. ತುಂಬಾ ಚೆನ್ನಾಗಿ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್. चाको कली गच्छता